ಅಮೆರಿಕ ಮತ್ತು ಇರಾನ್ ಯುದ್ಧಕ್ಕೆ ವಿರಾಮ ಸಿಕ್ಕಿದ್ದು ತನ್ನಿಂದಲೇ. ಇದೇ ಕಾರಣವನ್ನ ಮುಂದಿಟ್ಟು ಈಗ ಪಾಕಿಸ್ತಾನ್ ಅಮೆರಿಕದ ಮುಂದೆ 68,000 ಕೋಟಿ ರೂಪಾಯಿ ಕಾಸ್ಟ್ಲಿ ಗಿಫ್ಟ್ ಕೇಳ್ತಿದೆ. ಅದು ಒಂದು ರೀತಿಯಲ್ಲಿ ಅಮೆರಿಕ ಕೈಗೆ ಕುಷ್ಕ ಕೊಟ್ಟು ಪಾಕಿಸ್ತಾನ್ ಈಗ ಬಿರಿಯಾನಿ ಲೆಕ್ಕ ಕೇಳ್ತಿದೆ. ಅಷ್ಟಕ್ಕೂ ಪಾಕ್ ಈ ಉಡುಗೊರೆ ಕೇಳೋದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಿದೆ ರಿಪೋರ್ಟ್. ಕುಷ್ಕ ಕೊಟ್ಟು ಪಾಕ್ ಬಿರಿಯಾನಿ ಲೆಕ್ಕ. 68,000 ಕೋಟಿ ಯುದ್ಧ ಸಂಧಾನ ಗಿಮಿಕ್. ಹೊಟ್ಟೆ ತುಂಬ ಕುಷ್ಕ ತಿನ್ನಿಸಿ ತಾನು ಕೊಟ್ಟಿದ್ದು ಮಟನ್ ಬಿರಿಯಾನಿ ಅಂತ ಹೇಳಿ ಈಗ ಅದಕ್ಕೆ ಕೋಟಿ ಕೋಟಿ ಕಾಸು ಗಿಟ್ಟಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿದೆ ಪಾಕಿಸ್ತಾನ್. ಎಸ್, ಎಕ್ಸಾಕ್ಟ್ಲಿ. ಪಕ್ಕದ ಪಾಕಿಸ್ತಾನ್ ಈಗ ಸರಿಯಾಗಿ ಇದೇ ಕೆಲಸ ಮಾಡ್ತಿದೆ. ಸಾಲದ ಸುಳಿಯಲ್ಲಿ ಮುಳುಗಿ IMF ಬಾಗಿಲಲ್ಲಿ ಭಿಕ್ಷೆ ಬೇಡ್ತಾ ಚೀನಾ ಸೌದಿ ಕೃಪೆಯಿಂದ ಉಸಿರಾಡ್ತಿರೋ ದೇಶ ಈಗ ಅಮೆರಿಕದ ಬಳಿ ಬಿಲ್ ಕಳಿಸಿದೆ. ಅದು ಎಂಥ ಬಿಲ್ ಗೊತ್ತಾ? ಬರೋಬ್ಬರಿ 68,000 ಕೋಟಿಯ ಬಿರಿಯಾನಿ ಬಿಲ್. ಅಸಲಿಗೆ ಇಲ್ಲಿರೋ ಮ್ಯಾಟರ್ ಏನಂದ್ರೆ, ಇರಾನ್ ಅಮೆರಿಕ ಯುದ್ಧದ ಮಾತುಕತೆಯಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಅದನ್ನೇ ಜಗತ್ತಿಗೆ ಕೇಳಿಸುವ ಹಾಗೆ ಟಾಮ್ ಹೊಡೆದಿತ್ತು. ಅದೇ ಸಮಯದಲ್ಲಿ ಅಮೆರಿಕ ಇರಾನ್ ಯುದ್ಧಕ್ಕೆ ಶಾರ್ಟ್ ಬ್ರೇಕ್ ಕೂಡ ಸಿಕ್ಕಿತ್ತು. ಇದು ತನ್ನಿಂದಲೇ ಆಗಿದ್ದು ಅಂತ ಹೇಳ್ಕೊಂಡೀಗ ಪಾಕ್ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ರ ಮುಂದೆ ಹೋಗಿ 5 ವರ್ಷದ ಅವಧಿಗೆ 68,000 ಕೋಟಿ ಹಣ ಬೇಕು ಅಂತ ಹೇಳಿದೆ. ಅಲ್ಲಿಗೆ ಕುಷ್ಕ ಕೊಟ್ಟು ಬಿರಿಯಾನಿ ಲೆಕ್ಕ ಕೇಳಿದ್ರೆ ಹೇಗಿರುತ್ತೋ ಹಾಗಾಗಿದೆ ಈ ಡಿಮ್ಯಾಂಡ್. ಪಾಕಿಸ್ತಾನದ ಹಣಕಾಸು ಮಂತ್ರಿ ಮೊಹಮ್ಮದ್ ಔರಂಗಜೇಬ್ ಅವರು ಅಮೆರಿಕ ಬೆಸೆಂಟ್ ಜೊತೆ ಕುಳಿತು ಪ್ರಾದೇಶಿಕ ಬೆಳವಣಿಗೆಗಳಿಂದ ತಮ್ಮ ಆರ್ಥಿಕತೆಗೆ ಆಗ್ತಿರೋ ಹೊಡೆತದ ಬಗ್ಗೆ ಹೇಳಿಕೊಂಡು ಬಂಡವಾಳ ಮಾರುಕಟ್ಟೆ ಪ್ರವೇಶ, ವಿದೇಶಿ ಮೀಸಲು ಹೆಚ್ಚಳ, ಸಾಲ ರೇಟಿಂಗ್ ಸುಧಾರಣೆಗೆ ಅಮೆರಿಕದ ಸಪೋರ್ಟ್ ಕೇಳಿದ್ದಾರೆ. ಹೆಸರಿಗೆ ಸಹಕಾರ ಆಗಿದ್ರೂ ಇಲ್ಲಿ ಹಣ ಕೊಡಿ ಸ್ವಾಮಿ ಪ್ಲೀಸ್ ಅಂತ ಬೇಡಿರುವ ಹಾಗಿದೆ. ಅಷ್ಟಕ್ಕೂ ಪಾಕ್ಗೆ ಇಂತಹ ಖತರ್ನಾಕ್ ಐಡಿಯಾ ಬಂದಿದ್ದಾದರೂ ಹೇಗೊತ್ತಾ? ಅದು ಕೂಡ ಕದ್ದ ಐಡಿಯಾ. ಅಸಲಿಗೆ ಅರ್ಜೆಂಟೀನಾಗೆ 2025ರಲ್ಲಿ, ಉರುಗ್ವೆಗೆ 2002ರಲ್ಲಿ ಅಮೆರಿಕ ಇಂತಹ ಸಹಾಯ ಮಾಡಿತ್ತು. ಅದನ್ನು ಬಿಟ್ಟರೆ ಇಂತಹ ವಿನಿಮಯ ಸ್ಥಿರೀಕರಣ ಸೌಲಭ್ಯ ಅಮೆರಿಕ ಬೇರೆ ಯಾವ ದೇಶಕ್ಕೂ ಕೊಟ್ಟಿಲ್ಲ. ಈಗ ತಾನು ಈ ರೀತಿ ಕೋಟಿ ಕೋಟಿ ಹಣ ಬಾಚಿಕೊಳ್ಬೇಕು ಅಂತ ಪಾಕ್ ಇರಾನ್ ಯುದ್ಧವನ್ನೇ ಬಂಡವಾಳ ಮಾಡಿಕೊಂಡು ಜಗಳ ಬಿಡಿಸಿಕೊಟ್ಟ ಪುಣ್ಯಕ್ಕೆ ಸ್ಯಾಲ್ರಿ ಕೇಳ್ತಿದೆಯಂತೆ. ಪಾಕಿಸ್ತಾನ ಈಗಾಗಲೇ ಸಾಲದ ಸುಳಿಗೆ ಸಿಕ್ಕಾಕೊಂಡಿರುವ ರಾಷ್ಟ್ರ. 2023ರಲ್ಲಿ ದಿವಾಳಿಯಿಂದ ತಪ್ಪಿಸಿಕೊಳ್ಳೋಕೆ $300 ಕೋಟಿ IMF ಡೀಲ್ ಮಾಡಿಕೊಂಡಿತ್ತು. ಆನಂತರ $700 ಕೋಟಿ ಇನ್ನೊಂದು ಸಾಲ. ಆದರೂ ಪಾಕ್ ಹೊಟ್ಟೆ ತುಂಬಿರಲಿಲ್ಲ. ಕೊನೆಗೆ ಗೆಳೆತನದ ಹೆಸರಲ್ಲಿ ಚೀನಾ ಸೌದಿಯಿಂದ ಪಡೆಯುತ್ತಿರುವಂಥ ಠೇವಣಿ ಮೇಲೆ ಬದುಕ್ತಾ ಇದೆ. ಆದರೆ ಪಾಕ್ ಬುದ್ಧಿ ಗೊತ್ತಾಗಿದ್ದೇ ತಡ ಸೌದಿ ಮತ್ತು ಚೀನಾ ಪಾಕನ್ನು ದೂರ ಇಟ್ಟಿತ್ತು. ಕೊನೆಗೆ ಇದೇ ಏಪ್ರಿಲ್ನಲ್ಲಿ ತನ್ನ ಮೀಸಲಿನ 5ನೇ ಒಂದು ಪಾಲನ್ನು ಅಂದರೆ $350 ಕೋಟಿ UAEಗೆ ಮರಳಿಸಲು ಕೇಳಿತ್ತು. ಇಷ್ಟೊಂದು ಸಾಲದ ಹೊರೆ ಇರೋನು ಈಗ ಜಗತ್ತಿನ ದೊಡ್ಡಣ್ಣನ ಮುಂದೆ ದೊಡ್ಡ ಮಟ್ಟದ ಚೆಕ್ ಕೇಳ್ತಿದ್ದಾನೆ. ಬರೀ ಒಂದೆರಡು ಫೋನ್ ಕಾಲ್ ಮಾಡಿ ಈಗ ದಲ್ಲಾಳಿ ವ್ಯಾಪಾರಕ್ಕೆ ಪಾಕಿಸ್ತಾನ ಮುಂದಾಗಿದೆ.